ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಿದ್ದೀನಿ. ನಮ್ಮೂರಲ್ಲಂತೂ ತುಂಬ ಮಳೆಗಾಲ ಜಾಸ್ತಿಯಾಗಿ ಎಲ್ಲ ಕಡೆನೂ ಪ್ರವಾಹ ಎಲ್ಲ ಬಂದು ಎಲ್ಲ ಆಗಿದೆ. ಅಂದರೆ ಇತ್ತೀಚೆಗೆ ಸೂಪರ್ ಎಲ್ ನೀನು ಅಂತ ಹೇಳಿ ಎಲ್ಲ ಕೇಳ್ಪಟ್ಟಿದ್ದಲ್ಲ, ಹಾಗಾಗಿ ಈ ವರ್ಷ ಮಳೆ ತುಂಬ ಕಡಿಮೆ ಅಂತ ಹೇಳಿ ಅಂದ್ಕೊಂಡಿದ್ವಿ. ಆದರೆ ಈ ವರ್ಷ ನೋಡಿದರೆ ಮಳೆಗಾಲವೇ ಜಾಸ್ತಿಯಾಗಿ ತುಂಬ ಮಳೆ ಬಂದು ಕಾಫಿಗೆಲ್ಲ ಮಳೆ ಜಾಸ್ತಿ ಆಗಿದೆ. ಮಳೆಗಿಂತ ಯಾವುದೋ ಒಂದು ರೀತಿ ರೋಗದ ರೀತಿ ಎಲ್ಲ ಆಗಿದೆ. ನಮ್ಮಲ್ಲಿ ರೋಗ ಎಷ್ಟರ ಮಟ್ಟಿಗೆ ಬಂದಿದೆ ಅಂತ ಹೇಳಿದ್ರೆ, ಅದು ಒಂದೊಂದು ಕಾಫಿ ಗಿಡವನ್ನು ಸಂಪೂರ್ಣವಾಗಿ ನಾಶ ಮಾಡೋ ಹಂತಕ್ಕೂ ಆಗಿದೆ ನೋಡಿ. ಈ ರೀತಿ ಆಗಿದೆ ಇನ್ನೊಂದಷ್ಟು ನೋಡಿ, ಈ ರೀತಿ ಆಗಿದೆ. ಇದಂತೂ ಸಂಪೂರ್ಣ ನೋಡಿ, ಕಾಯಿ ಮುಟ್ಟಿದ್ರೆ ನೋಡಿ ಇದರಲ್ಲಿ ಈ ರೀತಿ ಆಗಿದೆ. ನಲ್ಲಿ ಮಳೆಗಾಲದಲ್ಲಿ ಮಲೆನಾಡಲ್ಲಿ ಕೃಷಿ ಮಾಡೋದು ಬಹಳ ಕಷ್ಟದ ಕೆಲಸ. ಯಾಕಂತ ಹೇಳಿದ್ರೆ ಯಾವಾಗ ಮಳೆ ಬರುತ್ತೆ ಯಾವಾಗ ಮಳೆ ಬರಲ್ಲ ಅಂತ ಹೇಳಕ್ಕಾಗಲ್ಲ. ಹಾಗಾಗಿ ಒಂದು ವಿಚಾರ ಏನಂದ್ರೆ ನಮಗೆಲ್ಲ ಕರೆಂಟ್ ಇಲ್ಲದೆ ಸುಮಾರು ದಿನಗಳಾಗೋಯ್ತು. ನಮ್ದು ಹೈಡ್ರೋ ಪವರ್ ಇರೋದ್ರಿಂದ ನಮ್ ಕರೆಂಟ್ ಇಂದ ಅಷ್ಟು ಸಮಸ್ಯೆ ಅನ್ಸಲ್ಲ. ಹಾಗಾಗಿ ನಿನ್ನೆ ಮೊನ್ನೆ ಮಳೆ ಜೋರಾಗಿದ್ರಿಂದ ನಮ್ದು ನೀರು ಪೈಪ್ ಲೈನಲ್ಲಿ ನೀರು ತಪ್ಪೋಗಿದೆ. ಹಾಗಾಗಿ ಇವತ್ತು ಕಟ್ಕೊಂಬರೋಣ ಅಂತ ಹೊರಡ್ತಿದ್ವಿ. ಮಳೆ ಫುಲ್ ನೆರೆ ಬಂದಿರೋದ್ರಿಂದ ಕಸ ಕಟ್ಕೊಂಡಿರೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗಾಗಿ ಅದನ್ನ ನೋಡ್ಕೊಂಬರೋಣ ಅಂತ ಹೊರಟಿದ್ದು. ನಮ್ಗೆ ಪೈಪ್ ಲೈನ್ ತುಂಬ ದೂರ ಹೋಗ್ಬೇಕಾಗಿರೋದ್ರಿಂದ ಹಾಗಾಗಿ ಇಲ್ಲಿ ನಮ್ಮ ಜಾಯಿಂಟ್ ಓಪನ್ ಮಾಡಿ ಮಾಮೂಲಿಯಾಗಿ ಓಪನ್ ಮಾಡ್ಕೊಂಡು ಆಚೆಗೆ ಹೋಗ್ತೀವಿ. ನೀರೇ ಬರ್ತೀವಿ, ಇಷ್ಟು ಮಾತ್ರ ಬರ್ತೀವಿ. ಇಲ್ಲೆಲ್ಲ ಪೈಪ್ ಲೈನ್ ಇಟ್ಕೊಳ್ಳೋದು ಬಹಳ ಕಷ್ಟನೇ. ಯಾಕಂತ ಹೇಳಿದ್ರೆ ಕಾಡ್ಕೊಂಡ್ಗಳು ಓಡಾಡ್ತವೆ, ಪೈಪ್ ಲೈನ್ ತುಳಿದಾಗ್ತವೆ, ಜೊತೆಗೆ ಇದಕ್ಕೆ ಮರ ಎಲ್ಲ ಬೀಳ್ತವೆ, ಪೈಪ್ ಲೈನ್ ಮೇಲೆ ಬಿಟ್ಟು ಪೈಪ್ ಲೈನ್ ಪುಡಿ ಆಗುತ್ತೆ, ಹೀಗೆಲ್ಲ ಆಗುತ್ತೆ. ಒಳಗಡೆ ಎಷ್ಟೇ ಅಡಿಗಡೆ ಹಾಕೊಂಡು ಹೋದ್ರೂ ಕಾಡ್ಕೊಂಡ್ಗಳು ಓಟಕ್ಕೆ ಅದು ನಿಲ್ಲೋದಿಲ್ಲ. ಗೊತ್ತಾಗುತ್ತೆ ಕಾಡ್ಕೊಂಡು ಬಹಳ ದಿನಗಳಾಯಿತು ವಿಡಿಯೋಗಳನ್ನ ಮಾಡಿದೆ. ಅಂತ ಹೇಳಿದ್ರೆ ಒಂದಷ್ಟು ಆರೋಗ್ಯದ ಸಮಸ್ಯೆ ಒಂದಷ್ಟು ಆಗಿದೆ, ಜೊತೆಗೆ ಸಿಗ್ನಲ್ ಕೂಡ ಬಹಳ ವೀಕ್ ಆಗಿದೆ. ಇತ್ತೀಚೆಗೆ ನಮಗೆ ಫೋನಲ್ಲಿ ಮೊಬೈಲಲ್ಲಿ ಮಾತಾಡೋದು ಕೂಡ ಸಿಗ್ನಲ್ ಸಿಗಲ್ಲ ಅನ್ನೋ. ಹಾಗಾಗಿ ವಿಡಿಯೋ ಮಾಡೋಕ್ಕಾಗಿಲ್ಲ. ಇನ್ನು ಆದಷ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, ನೋಡಬೇಕು. ನೀವೇನಾದರೂ ಮೊದಲೇ ಬಾರಿ ನನ್ನ ಚಾನಲ್ ಏನಾದರೂ ನೋಡ್ತೀವಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಸಬ್ಸ್ಕ್ರೈಬರ್ ಜಾಸ್ತಿ ಆದಂಗೆ ನಮ್ಗೆ ವೀಡಿಯೋ ಮಾಡೋಕ್ಕೆ ಮೋಟಿವೇಶನ್ ಸಿಕ್ಕಂಗೆ ಆಗುತ್ತೆ. ನಮಗೆ ನೀರು ಬರುವಂಥ ಫಾಲ್ಸಿಂದು ನಿಮಗೆ ಕಾಣಿಸ್ತಿದೆ ನೋಡಿ, ದೊಡ್ಡ ಫಾಲ್ಸು. ಇಲ್ಲಿಂದ ಹೆಂಗೆ ಬರುತ್ತೆ, ಇದಿಷ್ಟು ಮಳೆ ಬಂದು ನೀರು ಜಾಸ್ತಿ ಆಗಿರೋದ್ರಿಂದ ನಮಗೆ ನೀರು ಯಾವಾಗಲೂ ತಪ್ಪಿರುತ್ತೆ. ಹಾಗಾಗಿ ರಾತ್ರಿ ಎಲ್ಲ ಮಳೆ ಜೋರು ಬಂದು ನೀರು ತಪ್ಪಬೇಕು ಅಂತ ಹೇಳಿದ್ರೆ ನಮ್ಗೆ ಕರೆಂಟ್ ಇಲ್ಲ. ಹಾಗಾಗಿ ನೋಡಿ ಸೌಂಡ್ ಹೆಂಗೆ ಕೇಳ್ತಿದೆ, ನಾನು ಮಾತಾಡೋದು ಕೇಳ್ತಿದೆಯಾ ಇಲ್ಲೋ ಗೊತ್ತಿಲ್ಲ, ಇದ್ರ ಸೌಂಡ್ ಅಂತೂ ಸಿಕ್ಕಾಪಟ್ಟಿದೆ. ನೋಡಿ ಮುರುಗ ನೋಡಿ ಎಷ್ಟು ಬಿದ್ದಿತ್ತೋ ಗೊತ್ತಿಲ್ಲ, ಆದರೆ ಈ ರೇಟ್ ಇಲ್ಲದೆ ಇರೋ ಕಾರಣದಿಂದ ಇದೆಲ್ಲ ಬಿದ್ದು ಕೊಳ್ತೋಗ್ತಿದೆ. ಒಳ್ಳೆ ರೇಟ್ ಇದ್ದರೆ ಇಲ್ಲಿ ನೋಡ್ರಿ ಇದು ಹೆಂಗಾಗಿದೆ ಅಂದರೆ, ಇಷ್ಟೊಂದು ನೀರು ಯಾವಾಗಲೂ ಬರ್ತಿರ್ಲಿಲ್ಲ. ಇಷ್ಟು ಈ ರೀತಿ ನಮ್ಮ ಮನೆಗೆ ಹೋಗೋ ಪೈಪಿಲ್ಲ ಇಲ್ಲಿ ನೀರು ನೋಡಿಲಿ ಹೆಂಗಾಗಿದೆ ಅಂತ. ಇಷ್ಟು ಇಲ್ಲಿ ನೀರೇ ಬರ್ತಿಲ್ಲ, ಅದು ಹೆಂಗೆ ನೀರು ಬರುತ್ತೆ? ಏನು ಹೊಡ್ತಾ ಇದೆ ರೀ ನೀರು. ವಾ, ಪೈಪೆಲ್ಲ ತೇಲ್ಕೊಂಡು ಬಂದಿದೆ. ಇದೊಂದು ಪೈಪ್ ತೇಲ್ಕೊಂಡು ಹೋಗೋದು ಒಂದೇ ಬಾಕಿ. ನೋಡೋಣ ನೀರು ಕಟ್ಟಿ
ನೋಡಿಲ್ಲ, ಇದ್ರ ಬರ್ತಾ ಇರೋ ಪೈಪಿನ ನೀರು ಎಲ್ಲ ಹೋಗ್ತಿದೆ, ನೀರೇ ಇಲ್ಲ. ಇಲ್ಲೊಂದು ಪೈಪ್ ಇದೆ, ಇದರಲ್ಲೆಲ್ಲ ಹೋಗ್ತಿದೆ ನೋಡಿ. ಇಲ್ಲಿ ಕಾಣ್ತಿದ್ದಾವೆ ನೋಡಿ ಪೈಪ್ಗಳು. ಈಗ ಈಗ ನೋಡಿ, ಇಲ್ಲಿ ಒಂದು ಉದ್ದ ಪೈಪ್ ಇತ್ತಲ್ಲ, ಅದನ್ನು ಹಿಂಗೆ ಈ ಕಡೆ ಸೈಡಿಗೆ ಹಾಕಿದ್ದೀನಿ, ಇಲ್ಲಿ ಇನ್ನೊಂದು ಈ ಕಡೆ ಹಾಕಿದ್ದೀನಿ, ಆ ಕಡೆ ಒಂದು ದೋಣಿ ತೆಗೆದು ಆ ಕಡೆ ಹಾಕಿದ್ದೀನಿ ನೋಡಿ. ಹಾಗಾಗಿ ಅಲ್ಲಿ ಹೋಗ್ತಿರೋ ನೀರು ನೋಡಿ ಯಾವ ಮಟ್ಟಿಗೆ ಹರಿತಿದೆ ಅಂತ. ಇಲ್ಲಿ ಬರ್ತಿರೋ ನೀರು ನೋಡಿ, ಇದು ಎರಡು ಕೂಡ 3 ಇಂಚಿನ ಪೈಪ್. ಹಾಗೆ ನಿಮಗೆ ಇಲ್ಲಿ ಮೇಲಿನ ಒಂದು ಬೀಳ್ತಾರ ಅಂತ, ಇಲ್ಲಿ ಮೇಲೆ ಬೀಳ್ತಿದೆಯಲ್ಲ, ಅದನ್ನು ಒಂದು ತೋರಿಸ್ತೀನಿ ನೋಡಿ. ಬರ್ತಿದೆ, ಮಾತಾಡಿದ್ದೆಲ್ಲ ಕೇಳಿಸಲ್ಲ ಬಹುಶಃ. ನೋಡಿ, ಬೇಸಿಗೆ ಕಾಲಕ್ಕೆ ಉಪಯೋಗ ಆಗುವಂಗೆ ಅಲ್ಲೊಂದು ಲೈನ್ ಇಟ್ಕೊಂಡಿದ್ದೀನಿ ನೋಡಿ. ಈ ರೀತಿ ಹರಿತಾ ಇದೆ. ದೂದ್ಸಾಗರ್ ಜಲಪಾತ ಇದ್ದಂಗಿದೆ. ನಮ್ದೊಂದು ಚಿಕ್ಕ ಫಾಲ್ಸ್ ಇದೆ, ತೋರಿಸ್ತೀನಿ ಆಯ್ತಾ. ಚಿಕ್ಕ ಫಾಲ್ಸ್, ಬೇಸಿಗೆಯಲ್ಲಿ ನೀರು ಹರಿತಾ ಇರೋದು, ಈಗ ಹರಿತಾ ಇರೋದು ಎಷ್ಟು ವ್ಯತ್ಯಾಸ ಇದೆ ಅಂತ ನೋಡಿ. ಎಲ್ನಿನೋ ಲಾನಿನೋ ಇದೆಯಲ್ಲ, ಲಾನಿನೋ ಅಂತ ಹೇಳಿದ್ರೆ ತುಂಬಾ ಹೆಚ್ಚಾಗಿ ಮಳೆ ಬರುವಂತ ಸಂದರ್ಭ. ಎಲ್ನಿನೋ ಅಂತ ಹೇಳಿದ್ರೆ ತುಂಬಾ ಕಡಿಮೆ ಮಳೆ ಬರುವಂತ ಸಂದರ್ಭ. ಏನಂತ ಹೇಳಿದ್ರೆ ಈ ವರ್ಷ ಸೂಪರ್ ಎಲ್ನಿನೋ ಆಗಿರೋದು. ಈ ಸೂಪರ್ ಎಲ್ನಿನೋದಲ್ಲೂ ಕೂಡ ವಿಪರೀತ ಪ್ರವಾಹ ಬರ್ತಿದೆ ಅಂತ ಹೇಳಿದ್ರೆ ಯೋಚನೆ ಮಾಡಿ ಯಾವ ಮಟ್ಟಿಗೆ ಇಲ್ಲಿನ ವಾತಾವರಣ, ಹವಾಮಾನ ಬದಲಾವಣೆ ಎಷ್ಟು ಏನೇನು ಆಗಿರ್ಬೋದು ಅಂತ ಯೋಚನೆ ಮಾಡ್ಬೇಕಾಗ್ತದೆ. ಆವಾಗ ಇಲ್ಲಿ ಪೈಪ್ ತೆಗ್ದು ತಪ್ಪಿದ್ವಲ್ಲ, ಇಲ್ಲಿ ಆವಾಗ ಎಷ್ಟು ನೀರು ಬರ್ತಿತ್ತು ನೋಡಿ.
ಇವಾಗ ಎಷ್ಟು ನೀರು ಬರ್ತಾ ಇದೆ ನೋಡಿ. ಇವಾಗ ಇಲ್ಲೊಂದು ಸಣ್ಣದೊಂದು ಫಾಲ್ಸ್ ಕ್ರಿಯೇಟ್ ಆಗಿದೆ. ಇಲ್ಲಿ ನೋಡಿ ನಮ್ಮನೆ ಮೇಲ್ಗಡೆಯಿಂದ ಕಾಣುವಂತ ಒಂದು ದೃಶ್ಯ ಇದು. ಇದರಲ್ಲಿ ನೋಡಿ, ಇದರಲ್ಲಿ 2 ಫಾಲ್ಸ್ ಕಾಣ್ತವೆ. ಇದೊಂದು ಕಾಣ್ತಾ ಇದೆಯಲ್ಲ, ಫುಲ್ ಫಾಗ್ ಇರೋದ್ರಿಂದ ಕವಳ ಅಂತೀವಿ ನಾವು, ಕವಳ ಮುಚ್ಕೊಂಡಿರೋದ್ರಿಂದ ಕಾಣಿಸಲ್ಲ. ಅಲ್ಲಿ ನೋಡಿ, ಅಲ್ಲಿ ಒಂದು ಕಾಣಿಸ್ತಿದೆ, ವೈಟ್ ಕಾಣಿಸ್ತಿದೆಯಲ್ಲ, ಅದು ಹೌದು. ನೀವು ಝೂಮ್ ಮಾಡಿ ನೋಡ್ಕೋಬೋದು ಬೇಕಿದ್ರೆ. ಆಮೇಲೆ ಈ ಕಡೆ ಒಂದಿದೆ, ಇಲ್ಲಿ ಅದ್ರ ಪಕ್ಕದಲ್ಲಿ, ಆ ಮರದ ಪಕ್ಕದಲ್ಲಿ ಇನ್ನೊಂದು ಕಾಣ್ತಿದೆ ನೋಡಿ, ಅದು ಒಂದು ಹೌದು. ನೋಡಿ ಎಷ್ಟರ ಮಟ್ಟಿಗೆ ಅಂದರೆ ಫುಲ್ ಕವಳ ತುಂಬ್ಕೊಂಡಿದೆ. ನೀವು ಫಾಗ್ ಅಂತಿರಲ್ಲ, ಅದು ಕವಳ. ಒಂದೊಂದು 5-5 ನಿಮಿಷಕ್ಕೂ ಬದಲಾವಣೆ ಆಗ್ತಾ ಇರುತ್ತೆ ಇಲ್ಲಿ. ನೋಡಿದ್ರಲ್ಲ ಸ್ನೇಹಿತರೆ, ಇದಿಷ್ಟು ನನ್ನ ಇವತ್ತಿನ ವಿಡಿಯೋ ಲೈಕ್ ಆದರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಮತ್ತೆ ಮತ್ತೊಂದು ವಿಡಿಯೋ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.